ಮಹಾನ್ ಕಿಲಾಡಿ ಅನ್ನೋ ಟೈಟ್ಲ್ ಇಟ್ಕೊಂಡು ಮಿಂಚು ಮತ್ತು ತಂಡದವರು ಮುಂದೆ ಬಂದಿದ್ದಾರೆ ಒಂದು ಸಾಹಸ ಮಾಡಬೇಕು ಅಂತ. ಬಹಳ ವಿಶೇಷವಾಗಿದೆ. ನನಗೆ ಟೈಟ್ಲ್ನಲ್ಲೇ ಒಂದು ವೈಶಿಷ್ಟ್ಯ ಕಾಣಿಸ್ತಾ ಇದೆ. ಯಾಕಂದರೆ ಸಮಾಜದಲ್ಲಿ ಇವತ್ತು ಯಾರ್ಯಾರು ಮಹಾನ್ ಅಂತ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಒಂದು ಕಾಲದಲ್ಲಿ ಕಿಲಾಡಿ ಆಗಿದ್ದವ್ರೆ. ಸೊ ಇವತ್ತು ಕಿಲಾಡಿ ಆಗಿದ್ದಾರೆ ಅಂತಂದರೆ ನಾಳೆ ಮಹಾನ್ ಆಗ್ತಾರೆ ಅಂತ ಅರ್ಥ. ನಿನ್ನೆಯ ಕಿಲಾಡಿಗಳು ಇವತ್ತಿನ ಮಹಾನ್ ವ್ಯಕ್ತಿಗಳು, ಇವತ್ತಿನ ಕಿಲಾಡಿಗಳು ನಾಳೆ ಮಹಾನ್ ವ್ಯಕ್ತಿಗಳು. ಈ ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸಿತ್ತು. ಸೊ ಟೈಟ್ಲ್ನಲ್ಲೇ ಒಂದು ಸಟಲ್ ಆಗಿ ಏನೋ ಒಂದು ಮೆಸೇಜ್ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು ನನಗೆ. ವೆರಿ ನೈಸ್. ಫಸ್ಟ್ ಆಫ್ ಆಲ್ ನಿಮ್ಮ ಟೈಟ್ಲ್ ಚೂಸ್ ಮಾಡ್ಕೊಂಡಿರೋದಕ್ಕೆ. ಸೊ ಮಿಂಚು, ಮಹೇಶ್ ಮತ್ತು ಪ್ರವೀಣ್ ತಂಡದವ್ರಿಗೆಲ್ರಿಗೂ ಸಹ ನಗಿಸೋ ಕಲೆ ತುಂಬ ಚೆನ್ನಾಗಿ ಸಿದ್ಧಿಸಿದೆ. ಅವರ ಹಲವಾರು ಸ್ಕಿಟ್ಸ್ನೆಲ್ಲ ನಾನು ನೋಡಿದ್ದೀನಿ ನಾನು. ಸೊ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ನಗಿಸೋದು ಅನ್ನೋಂಥದ್ದು. ಅಂದರೆ 9 ರಸಗಳಲ್ಲಿ ಹಾಸ್ಯ ರಸವೇ ತುಂಬ ಕಷ್ಟಕರವಾಗಿರುವಂಥದ್ದು ಅಂತ ಎಲ್ಲರೂ ಹೇಳ್ತಾರೆ. ಹಾಸ್ಯ ರಸವನ್ನು ಯಾರು ಸಿದ್ಧಿ ಮಾಡ್ಕೊಂಡಿದ್ದಾರೋ ಉಳಿದ 8 ರಸಗಳನ್ನು ತುಂಬ ಸಲೀಸಾಗಿ ಲೀಲಾಜಾಲವಾಗಿ ಪ್ರದರ್ಶಿಸ್ತಾರೆ ಅಂತ ಹೇಳ್ತಾರೆ. ಸೊ ಹಾಸ್ಯ ರಸ ಗೊತ್ತಿರೋರಿಗೆ, ಟೈಮಿಂಗ್ ಗೊತ್ತಿರೋಂಥವ್ರಿಗೆ ನಾವೇನು ಬೇರೆ ಹೇಳಬೇಕಾಗಿಲ್ಲ, ಬೇರೆ ರಸಗಳನ್ನೆಲ್ಲ ಹೇಗೆ ಅವರು ಪ್ರದರ್ಶನ ಮಾಡ್ತಾರೆ ಅನ್ನೋಂಥದ್ದು. ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ ಮಿಂಚು ಮತ್ತು ತಂಡದವರು. ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ತಾವು ಬೆಳೆದಿದ್ದು ಮಾತ್ರ ಅಲ್ಲದೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ಇವತ್ತು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬ ಅಭಿನಂದನೀಯವಾಗಿರುವಂಥ ಒಂದು ವಿಚಾರ ಇದು. ಯಾಕಂದರೆ ಇಂಡಸ್ಟ್ರಿನಲ್ಲಿ ಒಂದು ಈ ರಿಸ್ಕ್ ತೊಗೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅಥವಾ ಇನ್ನೊಬ್ಬರಿಗೆ ವೇದಿಕೆ ಕಲ್ಪಿಸ್ಬೇಕು, ಹಣ ಹೂಡಬೇಕು, ಬಂಡವಾಳ ಹಾಕಬೇಕು ಅಂದರೆ ತುಂಬ ರಿಸ್ಕ್ ಇದೆ ಇವತ್ತಿನ ದಿವಸ. ಅದೊಂದು ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ವೆಬ್ ಸೀರೀಸ್ ಆಗಲಿ, ವಾಟ್ ಎವರ್ ಏನೇ ಆದರೂ ಸಹ ಆ ರಿಸ್ಕನ್ನು ತೊಗೊಂಡು ಇನ್ನೊಬ್ಬರನ್ನು ಬೆಳೆಸಬೇಕು ಅಂತ ಅವ್ರು ಮುಂದೆ ಬಂದಿರುವಂಥದ್ದು ಇಟ್ಸ್ ರಿಯಲಿ ವೆರಿ ವೆರಿ ಕಮೆಂಡಬಲ್ ಥಿಂಗ್ ಅದು. ಆ ವಿಷಯಕ್ಕೆ ನಾನು ಇಡೀ ತಂಡವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಒಂದು ಹಂತದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಒಂದು ಮಾತನ್ನು ಹೇಳ್ತಾರೆ, ಪ್ರತಿಭೆ ಎಲ್ಲರಲ್ಲೂ ಇರುತ್ತೆ, ಪರಿಶ್ರಮ ಎಲ್ಲರೂ ಪಡ್ತಾರೆ, ಕನಸು ಎಲ್ಲರೂ ಕಾಣ್ತಾರೆ, ಕಷ್ಟ ಎಲ್ಲರೂ ಪಡ್ತಾರೆ. ಬಟ್ ವಾಟ್ ಡಿಫರೆನ್ಶಿಯೇಟ್ಸ್ ಫ್ರಮ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ನಾಟ್ ಸೋ ಸಕ್ಸಸ್ಫುಲ್ ಪರ್ಸನ್ ಅಂದರೆ ಇಟ್ಸ್ ಓನ್ಲಿ ಆಪರ್ಚುನಿಟಿ ಅಂತ ಹೇಳ್ತಾರೆ. ಸೊ ಆಪರ್ಚುನಿಟಿ ಕೊಡೋರು ಬೇಕು, ಆಪರ್ಚುನಿಟಿನ ಸದ್ವಿನಿಯೋಗ ಮಾಡ್ಕೊಳ್ಳೋಂಥ ವ್ಯಕ್ತಿಗಳು ಬೇಕಾಗುತ್ತೆ. ಅಂತಹ ಒಂದು ಆಪರ್ಚುನಿಟಿನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ನಿಜಕ್ಕೂ ಇಟ್ಸ್ ಎ ಗ್ರೇಟ್ ಥಿಂಗ್ ಅದು. ಸೊ ಫ್ಯಾಂಟಾಸ್ಟಿಕ್, ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಸಹ. ನಗುವೇ ಪ್ರಧಾನವಾಗಿಟ್ಕೊಂಡು ಅವರು ಇದನ್ನು ಮಾಡ್ತಾ ಇರೋದ್ರಿಂದ ಒಂದು ಮಾತು ನನಗೆ ಇಲ್ಲಿ ಜ್ಞಾಪಕ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಗು ಪ್ರಧಾನವಾಗಿ, ಹಾಸ್ಯರಸ ಪ್ರಧಾನವಾಗಿರೋ ಚಿತ್ರಗಳು ತುಂಬ ಕಡಿಮೆ ಆಗಿದೆ. ದಿವಂಗತ ಗುರುಪ್ರಸಾದ್ ಅವರು ಒಂದು ಹಂತಕ್ಕೆ ನಗುವನ್ನು ಮತ್ತೆ ಬಿಂಬಿಸೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ರು. ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಯಾವುದೇ ರಸ ಕೊಟ್ಟರು ಸಹ ಅದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಶೃಂಗಾರ ಅತಿ ಆದರೆ ತಗೊಳ್ಳೋದಕ್ಕಾಗೋದಿಲ್ಲ, ಕ್ರೌರ್ಯ ಅತಿ ಆದರೆ ತಗೊಳ್ಳೋದಕ್ಕಾಗೋದಿಲ್ಲ. ಆದರೆ ಹಾಸ್ಯ ನೀವು ಎಷ್ಟೇ ಕೊಟ್ಟರು ಸಹ ತಗೊಳ್ತಾನೆ ಪ್ರೇಕ್ಷಕ, ಅದಕ್ಕೆ ಮಿತಿ ಅನ್ನೋದಿಲ್ಲ. ಸೊ ಹಾಗಾಗಿ ಹಾಸ್ಯರಸಕ್ಕೆ ಯಾವತ್ತೂ ಅಷ್ಟೇ ಸ್ಯಾಚುರೇಷನ್ ಅನ್ನೋದಿಲ್ಲ ಅಂತ ಒಂದು ಮಾತು ಅವ್ರು ಹೇಳಿದ್ದು ನನಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಬರ್ತಾ ಇದೆ. ಸೊ ಅಂತಹ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ, ಇಟ್ಸ್ ರಿಯಲಿ ಗುಡ್. ಜೊತೆಗೆ ಏನಂದ್ರೆ ನಗೆಗಾರರನ್ನ, ನಗಿಸೋರನ್ನ ಯಾವಾಗಲೂ ಅಷ್ಟೇ ನಾನು ವಿತೌಟ್ ಮೆಡಿಕೇಶನ್ ಒಂದು ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ಗಳನ್ನ ನಾನು ಅವ್ರನ್ನ ಪರಿಗಣಿಸ್ತೀನಿ. ನಾನು ಹಾಸ್ಯ ಕಲಾವಿದರನ್ನ ಎಷ್ಟೋ ಬಾರಿ ನಮಗೆ ಸಮಾಜದಲ್ಲಿ ಸ್ವಾಸ್ಥ್ಯ, ಎಷ್ಟೋ ಜನ ನೋಡಿ, ಒಬ್ಬ ಕೂಲಿಕಾರನಿಂದ ಹಿಡಿದು ಈಗ ನಮ್ಮ ಶರವಣಾಜಿಯವರು ಹೇಳಿದಾಗೆ ಅವ್ರವರೆಗೂ ಸಹ ಒಂದು ರಿಲೀಫ್ ಬೇಕು ಅಂತಂದ್ರೆ ನಮಗೆ ನಗೆ ಬೇಕಾಗುತ್ತೆ. ಸೊ ಆ ವಿಷಯಗಳೆಲ್ಲ ನಮ್ಗೆ ಗೊತ್ತಿರುವಂಥದ್ದು ಸೈಂಟಿಫಿಕ್ ಆಗಿ. ಒಂದು ನಗೋದ್ರಿಂದ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಾತು, ಡಿ.ವಿ. ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರುವಂಥ ಮಾತು ಈ ಸಂದರ್ಭಕ್ಕೆ ನನಗೆ ತುಂಬ ಸೂಕ್ತ ಅಂತ ಅನಿಸುತ್ತೆ. ನಗುವ ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ನೋಡುತ್ತ ನಗುವುದು ಅತಿಶಯ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಗಳು ಮಂಕುತಿಮ್ಮ ಅಂತ ಹೇಳಿದ್ದಾರೆ ಡಿ.ವಿ. ಗುಂಡಪ್ಪನವರು. ಚಪ್ಪಾಳೆ ಹೊಡೆದ್ರೆ ಅವ್ರಿಗೆ ಹೊಡೆದಿ, ನನಗಲ್ಲ, ಪ್ರಶಂಸೆ ಅವ್ರಿಗೆ ಸಲ್ಬೇಕು ಮೂಲ. ಸೊ ನಗು ಎಷ್ಟು ಮುಖ್ಯ ಅನ್ನೋದು ಈ ಕಗ್ಗದಲ್ಲಿ ಗುಂಡಪ್ಪನವ್ರು ಹೇಳಿರೋ ಮಾತು ನಮಗೆ ತಿಳಿಸುತ್ತೆ. ಇವತ್ತು ಬೇರೆಯವ್ರನ್ನ ಬೆಳೆಸೋದಕ್ಕೆ ಮತ್ತು ನಗುವನ್ನು ಇನ್ನಷ್ಟು ಪ್ರಸಾರ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆಯದು, ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ಧನ್ಯವಾದಗಳು ನಿಮಗೆ ಮತ್ತು ನಮ್ಮ ಆತ್ಮೀಯರಾದಂಥ ದಿಲೀಪ್ ಅವ್ರಿಗೆ. ದಿಲೀಪ್ ಅವರು ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಆಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಾಗಿರಲಿ ಸುಮಾರು ಪ್ರಯೋಗಗಳನ್ನು, ಸುಮಾರು ವಿಭಿನ್ನವಾಗಿರತಕ್ಕಂಥ ಒಂದು ವಿಷಯಗಳಿಗೆ ಅವರು ಕೈ ಹಾಕಿ ಎಲ್ಲದರಲ್ಲೂ ಗೆದ್ದಿದ್ದಾರೆ. ಸೊ ಅಂಥವ್ರು ನಿಮ್ಮ ತಂಡದ ಜೊತೆ ಇರುವಂಥದ್ದು ಇಟ್ಸ್ ಎ ರಿಯಲಿ ಗುಡ್ ಥಿಂಗ್. ಜೊತೆಗೆ ಕಲೆ ಒಂದೇ ಇದ್ರೆ ಸಾಲದು, ಕಲೆಗೆ ಪೋಷಕರು ಬೇಕಾಗ್ತಾರೆ, ಕಲಾಭಿಮಾನಿಗಳು ಬೇಕಾಗ್ತಾರೆ, ಕಲಾ ಪೋಷಕರು ಬೇಕಾಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಶರವಣಾಜಿಯವರು ಇವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ನಿಜಕ್ಕೂ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್. ತಂಡದ ಪರವಾಗಿ ನಾನು ಶರವಣಾಜಿಯವರಿಗೆ ಮತ್ತು ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರವಣಾಜಿಯವರು ಜೊತೆಲಿದ್ದಾರೆ ಅಂತಂದ್ರೆ ಏನು ಅನುಮಾನ ಇಲ್ಲ, ನಿಮ್ಮ ಬಾಳು ಬಂಗಾರವಾಗುತ್ತೆ, ನಿಮ್ಮ ಜೀವನದಲ್ಲಿ ಕನಕವೃಷ್ಟಿ ಆಗುತ್ತೆ, ಸದ್ಯದಲ್ಲೇ ಕೈ, ಕೊರಳು ಎಲ್ಲಾನು ಸಹ ಜಗಮಗಿಸುತ್ತೆ. ಸೊ ಯಾಕಂದ್ರೆ ಅವ್ರಿಗೆ ಕಲೆ ಮೇಲಿರುವಂಥ ಒಂದು ಅಭಿಮಾನ ಇವತ್ತು ನಿನ್ನೆದಲ್ಲ, ನಾನು ತುಂಬಾ ವರ್ಷಗಳಿಂದ ಅವ್ರು ನೋಡ್ತಾ ಇರೋದ್ರಿಂದ ಸ್ವಂತವ್ರು ಬೇಕಾಗ್ತಾರೆ, ಕಲಾ ಪೋಷಕರು, ಕಲಾಭಿಮಾನಿಗಳು ಬೇಕಾಗ್ತಾರೆ. ಸೊ ಜಾಸ್ತಿನೇ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ಐ ವಿಲ್ ವೈಂಡ್ ಅಪ್. ಸೊ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ.
ನಿಮ್ಮೆಲ್ಲರ ಹಾಗೆ ನಾನು ಸಹ ಕಾಯ್ತಾ ಇದ್ದೀನಿ. ಈ ಮಹಾನ್ ಕಿಲಾಡಿ ಎಂತೆಂಥ ಕಿಲಾಡಿಗಳನ್ನ ಅನಾವರಣಗೊಳಿಸುತ್ತೆ, ಎಂತೆಂಥ ಪ್ರತಿಭೆಗಳನ್ನ ನಮ್ಮ ಮುಂದೆ ಆವಿಷ್ಕಾರ ಮಾಡುತ್ತೆ ಅಂತ ನೋಡೋದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಕಾಯ್ತಾ ಇದ್ದೀನಿ. ಮಿಂಚು ಎಂಟರ್ಟೈನ್ಮೆಂಟ್ಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.